ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬಾಂಬೆಗೆ ಹೋಗ್ತಿದ್ದೀವಿ. ಮನೆ ಎಲ್ಲ ನೋಡಲಿ ಹೆಂಗಾಗೈತೆ, ಎಲ್ಲ ಹರಡಿ ಬಿಟ್ಟೈತಿ. ರೆಡಿಯಾಗಿ ಹೊಂಟೀವಿ. 8 ಗಂಟೆ ಟೈಮು. ಬರ್ರಿ ಇವತ್ತು ಮುಂಬೈ ದರ್ಶನ ಮಾಡೋಣ. ಎಲ್ಲ ರೆಡಿಯಾಗಿ ಹೊಂಟೀವಿ ನೋಡ್ರಿ. ಹಾಯ್ ಮಾಡ್ರಿ ಎಲ್ಲರೂ. ಆಯುಷ್ ಹಾಯ್. ಚಲೋ. ನಾವಿವತ್ತು ಯಾವುದೇ ರೀತಿ ಕಾರು ಅಥವಾ ಇದರಿಂದ ಏನದು ಬಸ್ಸಿಗೆ ಹೋಗ್ತಾ ಇಲ್ಲ, ಮತ್ತು ನಾವು ಟ್ರೈನ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡ್ರಿ, ಇದು ಬಾಬ್ಗಾವ್ ಅಲ್ಲಿ ಒಂದು ಬೃಂದಾವನ ಅಪಾರ್ಟ್ಮೆಂಟ್ ಅಂತೇಳಿಂದು ಅಲ್ಲೊಂದು ತೋರಿಸಿದ ದೇವಸ್ಥಾನ. ಅಲ್ಲಿ ಲಕ್ಷ್ಮಿ ಮತ್ತು ಶಿವ ಮತ್ತು ಗಣೇಶ 3 ಜನರ ಒಂದು ದೇವಸ್ಥಾನ ಅಲ್ಲಿ ಐತಿ. ನಾವಿವತ್ತು ಮೊದಲಿಗೆ ಈಗ ಒಂದು 10 ವರ್ಷದ ಹಿಂದೆ ಬಂದಿದ್ದೆ ಫ್ರೆಂಡ್ಸ್. ನಾನು ಅವಾಗ ಏನು ಮಾಡಿದ್ವಿ, ನಾವು ಕಾರ್ ಬುಕ್ ಮಾಡಿಕೊಂಡು ಕಾರಲ್ಲಿ ಅಡ್ಡಾಡಿದ್ವಿ. ಅದೇನೋ ನಮಗೊಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ಲಿಲ್ಲ. ಯಾಕಂದರೆ ಅವಸರವಾಗಿ ಹೋಗ್ಬೇಕು, ಅವ್ರು ಎಲ್ಲಿ ನಿಲ್ಲಿಸ್ತಾರೋ ಅಲ್ಲಿ ನಿಲ್ಲಬೇಕು, ಅವ್ರು ತೋರಿಸ್ತಲ್ಲಿ ನೋಡ್ಬೇಕು, ಆಮೇಲೆ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತಾರೆ, ಇಲ್ಲ ಅನ್ನಂಗಿಲ್ಲ. ಆದರೂ ನಾವು ಈ ಸರ್ತಿ ಬೇಡ ಟ್ರೈನ್ನಾಗ ಹೋಗೋಣ ಅಂತೇಳಂದು ಕಾರ್ ಬುಕ್ ಮಾಡಬೇಕು ಅಂತೇಳಂದು ಯೋಚನೆ ಮಾಡಿದ್ವಿ. ಹಿಂದಿನ ಬೇಡ, ಕಾರ್ ಬುಕ್ ಮಾಡೋದು ಬೇಡ, ನಾವು ಆಟೋದಲ್ಲೇ ಹೋಗೋಣ ಈ ಸಲ. ಆಟೋ ಮತ್ತು ಟ್ರೈನ್ ಹಿಡ್ದು ಹೋಗೋಣ, ಲೋಕಲ್ ಟ್ರೈನ್ ಅಂತೇಳಂದು ಡಿಸೈಡ್ ಮಾಡಿಕೊಂಡು ಆಟೋದಲ್ಲಿ ಬಂದ್ವಿ. ನಾವೀಗ ಆಟೋದಲ್ಲಿ ನಾವು ಎಲ್ಲೇ ಹೋದರೂ ನಾವೀಗ ಕಲ್ಯಾಣ ಜಂಕ್ಷನಿಗೆ ಬರಲೇಬೇಕು. ನಾವು ಕಲ್ಯಾಣ ಸ್ಟೇಷನಿಗೆ ಬಂದೇ ನಾವು ಬೇರೆ ಕಡೆ ನಾವು ಟ್ರೈನ್ ಹಿಡಿಬೇಕಾಗತ್ತೆ. ಹಾಗಾಗಿ ನಾವಿಲ್ಲಿ ಕಲ್ಯಾಣ ಸ್ಟೇಷನಿಗೆ ಬಂದಿದ್ದೀವಿ. ಕಲ್ಯಾಣ ಸ್ಟೇಷನ್ ಅಂದರೆ ನಮ್ಮ ಬಾಬ್ಗಾವಿಂದ ನಾನು ಆವಾಗಲೇ ಹೇಳಿದೆ, ಅದು 4 ಕಿಲೋಮೀಟ್ರ್ ಅಂತ ಹೇಳಿದೆ. ಅದರಲ್ಲಿ 7 ಕಿಲೋಮೀಟ್ರ್ ನಮಗೆ ಐತದು ಏನದು ಬಾಬ್ಗಾವ್ ಬೃಂದಾವನ ಅಪಾರ್ಟ್ಮೆಂಟ್ ಏನೈತಿ, ಈ ಕಲ್ಯಾಣ ಸ್ಟೇಷನಿಗೆ 7 ಕಿಲೋಮೀಟ್ರ್ ಆಗುತ್ತೆ. ನಮ್ಮ ಕರ್ನಾಟಕಕ್ಕೂ ಇಲ್ಲಿಗೂ ನಾನು ಆವಾಗಲೇ ಹೇಳಿದೆ, ಆಟೋ ರೇಟು ನಮಗೆ ಒಬ್ರಿಗೆ 40 ರೂಪಾಯಿ ಅನ್ನಂಗೆ ನಾವು ಕೊಟ್ಟು ಇಲ್ಲಿಗೆ ಬಂದಿರೋದು. ಒಂದು ರೀತಿ ನೋಡಿದರೆ ನಮ್ಮ ಕರ್ನಾಟಕಕ್ಕೂ ಇಲ್ಲಿಗೂ ಒಂದು ಸ್ವಲ್ಪ ಆಟೋ ರೇಟ್ ನಮಗೇನೋ ಕಡಿಮೆ ಅಂತ ಅಂದು ನನಗೆ ಅನ್ನಿಸ್ತು. ಅದಕ್ಕೋಸ್ಕರನೇ ಮತ್ತೆ ನಾನು ಇಲ್ಲಿ ಹೇಳ್ತಿರೋದು. ಈಗ ನಾವು ಇಲ್ಲಿಂದ ನಾವೇನು ಮಾಡ್ತೀವಿ, ಈಗ ದಾದರ್ ಅಂತ ಹೇಳೋದು, ದಾದರ್ ಒಂದು ಟ್ರೈನ್ಗೆ ಹತ್ತೀವಿ. ನಾವು ಸ್ಟೇಷನ್ಗೆ ಹೇಳ್ಕೊಬೇಕು. ನಾವೀಗ ಲೋಕಲ್ ಟ್ರೈನಿಗೆ ಹತ್ತಿದ್ದೀವಿ. ಎಷ್ಟು ಜನ ಹತ್ತಿದಾರ, ಎಷ್ಟು ಜನ ಎಳಿತಾರ ಅಂದರೆ ಅಪ್ಪ, ಇದನ್ನು ನೋಡೇನೆ ನನಗೆ ವಿಚಿತ್ರ ಆಗ್ಬಿಟ್ಟೈತಿ. ನಾವು ಬರೀ ಇದ್ರ ಏನದು ಸ್ಟೇಷನ್ ಇದು ಟ್ರೈನ್ ಇದ್ರೆ ಹೋಗಿ ನಿಂತು ಬಿಟ್ರೆ ಸಾಕು, ಅವರು ಹತ್ತಿಸ್ತಾರ, ಮುಂದೆ ಬಂದು ನಿಂತ್ಕೊಂಡ್ರೆ ಸಾಕು, ಅವರ ಇಳಿಸ್ತಾರೆ ನಮ್ಮನ್ನು. ಅಷ್ಟು ರಶ್ ಆಗಿರುತ್ತೆ. ಏನೋ ಒಂದು ಸ್ವಲ್ಪ ಆರಾಮೈತಿ. ಇವತ್ತು ಅದರ ಬೇರೆ ಸಂಡೇ, ಇವತ್ತಿನ ದಿನ ಒಂದು ಸ್ವಲ್ಪ ಟ್ರೈನ್ ಕಡಿಮೆ ಇರ್ತಾವೆ ಅಂತ ಹೇಳಂದು ಹೇಳ್ತಿದ್ರು. ಭಾಳನೇ ರೇಟ್ ಟ್ರೈನ್ ಕಡಿಮೆ ಇರ್ತಾವೆ ಸಂಡೇ ದಿನ ಅಂತ ಹೇಳಂದು. ಅದಕ್ಕೆ ಆದಷ್ಟು ಬೇಗ ನಾವು ಮನೆ ಬಿಟ್ವಿ. 8 ಗಂಟೆ ಅಂದರೆ ಮನೆ ಬಿಟ್ವಿ ನಾವು. ಈಗ ದಾದರ್ ಸ್ಟೇಷನಿಗೆ ಬಂದು ಇಳ್ಕೊಂಡಿವಿ. ಇಲ್ಲಿ ನೋಡ್ರಿ, ಈ ಜನಸಂದಣಿ ನಮಗೆ ನಾವು ಕಾರ್ನಲ್ಲಿ ಹೊಂಟು ನಮ್ಗೆ ಕಾಣಂಗಿಲ್ಲ, ಆಮೇಲೆ ನಮ್ಗೆ ವಿಡಿಯೋ ಮಾಡ್ಕೊಳಕ್ಕೂ ಇದಾಗಂಗಿಲ್ಲ ಅಂತೇಳಿ ಈ ಸರ್ತಿ ನಾನು ಒಂದು ಸ್ವಲ್ಪ ಪೂರ್ತಿ ಸುತ್ತಿದ್ವಿ ಅಂದರೆ ನಾವು ಹೋಗ್ತಾ ಇದ್ದೀವಿ, ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ, ನೋಡುವಂತ್ರಿ. ಇಲ್ಲಿ ನೋಡ್ರಿ, ಅವತ್ತಿನ ದಿನ ಆಂಜನೇಯ ಸ್ವಾಮಿ ಒಂದು ಏನದು ಹನುಮ ಜಯಂತಿ ಇತ್ತು. ಹನುಮ ಜಯಂತಿ ದಿನ ನಾವು ಬರ್ತಾ ನೋಡ್ರಲ್ಲಿ ಒಂದು ದೇವಸ್ಥಾನ, ಎಲ್ಲ ದೇವಸ್ಥಾನದಲ್ಲೂ ಇಷ್ಟು ಚೆನ್ನಾಗಿ ಪೂಜೆ ಮಾಡಿದ್ರು ಅಂದ್ರೆ ಫ್ರೆಂಡ್ಸ್, ಭಾಳ ಚೆನ್ನಾಗಿ ಪೂಜೆ ಮಾಡಿದರು, ಪ್ರಸಾದ ಇಟ್ಟಿದ್ರು. ಇಲ್ಲಿ ನೋಡ್ರಿ, ರಾಮ ಅಂತ ಅನ್ನುವಂಥ ಒಂದು ಆಂಜನೇಯನ ಸ್ಟ್ಯಾಚು ಇಟ್ಟು ಇಲ್ಲಿ ಪೂಜೆ ಮಾಡಿದ, ಆಂಜನೇಯ ಸ್ವಾಮಿ ಪೂಜೆ ಮಾಡಿದ. ನಾವು ಅಲ್ಲಿ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಇನ್ನೂ ಸ್ವಲ್ಪ ನಿಲ್ಬೇಕಂದ್ರಾಗಲೇ ಬಸ್ ಬಂತು. ಬಸ್ ಹತ್ತಿದ್ವಿ. ಇದು AC ಬಸ್ಸು. ಎಷ್ಟು ತಣ್ಣಗೆ ಅನ್ಸೋದಂದು ಅಲ್ಲಿಂದ ನಾವು ಸ್ವಲ್ಪ ನಡ್ಕೊಂಡು ಬಂದಿದ್ವಿ. ಬಿಸಿಲು ಭಾಳ ಬಿಸಿಲಿತ್ತು ಈ ಮುಂಬೈ ಒಳಗೆ. ಹಾಗಾಗಿ ಈ ಬಸ್ ಹತ್ತಿದ್ವಿ, ಯಾರೂ ಇಲ್ಲ, ನಾವು ಅಷ್ಟೇ ಇದೀವಿ ಬಸ್ನಾಗ. ತಣ್ಣಗೆ ಅನಿಸ್ತೈತಿ. AC ಬಸ್ ಹತ್ತೀವಿ. ಆಮೇಲೆ AC ಬಸ್ ಹೇಳಿದ ತಕ್ಷಣ ಮತ್ತೆ ನಮಗೆ ಶೆಕಿ ಬಿಸಿಲು. ಆ ಬಿಸಿಲು ಭಾಳ ಬಿಸಿಲು ಟೈಮ್ ಒಳಗೆ ನಾವು ಹೋಗ್ಬಿಟ್ಟಿವಿ. ಆದರೂ ಬಿಡಲಿಲ್ಲ ಈ ಸರ್ತಿ. ಏನೋ ಒಂಥರ ಖುಷಿಯಿಂದ ಎಲ್ಲ ಅಡ್ಡಾಡಿದ್ದೀವಿ. ಬಸ್ಸಿಗೆ ಬಂದಿದ್ದೀವಿ. ಈಗ ಬಸ್ಸಿಂದ ನಾವು ಈಗ ಎಲ್ಲಿ ಹೋಗ್ತಿದ್ದೀವಿ ಅಂತಂದ್ರೆ, ನಾವು ಸಿದ್ಧಿವಿನಾಯಕ ದೇವಸ್ಥಾನ, ಮುಂಬೈಯಲ್ಲಿ ಒಂದು ಪ್ರಸಿದ್ಧವಾಗಿರುವಂಥ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ನಾವು ಬಂದೀವಿ. ಇಲ್ಲೂ ನಾವು ನೋಡಿದ್ವಿ, ಒಳಗೆ ಹೋಗಿ ಹಂಗಾರ ದರ್ಶನ ಮಾಡ್ಕೊಂಡು ಹೋದ್ರಾತು ಅಂತ ಹೇಳಿ ಬಂದ್ವಿ. ಆದ್ರೆ ರಶ್ ಇತ್ತು ಅಂತ ಅಂದ್ರೆ ಅದೇನು ಹೇಳೋಕ್ಕಾಗಿಲ್ಲ, ಅಷ್ಟು ರಶ್ ಇತ್ತು. ಯಾಕಂದ್ರೆ ಸಂಡೇ ಆಗಿದ್ದರಿಂದ ನಾವು ಎಲ್ಲಿ ಹೋದ್ರೂ ರಶ್ ಐತಿ ಇವತ್ತು, ಭಾಳನ ಗದ್ದಲ. ಅದರೊಳಗನ ಬಂದ್ವಿ. ಒಂದು ಸ್ವಲ್ಪ ಇಲ್ಲೆಲ್ಲ ಹಂಗೆ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಭಾಳ ಚೆನ್ನಾಗಿರುವಂಥ ಒಂದು ವಸ್ತುಗಳು ಇಲ್ಲಿ ಕಂಡು ನನಗೆ. ಇಲ್ಲಿ ನಾನು ಕಾರಲ್ಲಿ ಇಡೋದಕ್ಕೋಸ್ಕರ ಒಂದು ಗಣೇಶಂದು ಒಂದು ಮೂರ್ತಿ ತೊಗೊಂಡೆ. ಇಲ್ಲಿ ತೋರಿಸಿದಾರಲ್ಲ, ಇದನ್ನ ತೊಗೊಂಡು ನಾನು ನೆಕ್ಸ್ಟ್ ವಿಡಿಯೋದೊಳಗೆ ತೋರಿಸ್ತೀನಿ. ಈ ಒಂದು ಮೂರ್ತಿ ನಾನು ಕಾರಲ್ಲಿ ಇಡೋದಕ್ಕೋಸ್ಕರ ಒಂದು ಗಣೇಶನ ಮೂರ್ತಿ ಅಷ್ಟೇ ತೊಗೊಂಡು ನಾವು ಇಲ್ಲಿಂದ ಮತ್ತೇನು ಇದನ್ನು ಮಾಡೋಕ್ಕೆ ಹೋಗಲಿಲ್ಲ. ದೇವ್ರ ದರ್ಶನ ಹೊರಗೆ ನಿಂತ್ಕೊಂಡು ದೇವ್ರ ದರ್ಶನ ಮಾಡಿದ್ವಿ. ಯಾಕಂದ್ರೆ ನಾವು ಕ್ಯೂ ಹಚ್ಚಿ ನಿಂತ್ಕೊಂಡಿದ್ದು ನಮಗೆ ನೋಡ್ರಿ ಎಷ್ಟು ರಶ್ ಐತಿ. ಈ ರಶ್ ಒಳಗೆ ನಾವು ಒಳಗೆ ಹೋಗಿ ವಾಪಸ್ ಬಂದು ನಾವು ಬೇರೆ ಕಡೆ ಅಡ್ಡಾಡ್ತೀವಿ ಅಂದ್ರೆ ಆಗಂಗಿಲ್ಲ ಅಂತೇಳಂದು ನಾವು ಹೊರಗಡೆ ನಿಂತ್ಕೊಂಡು ದೇವಸ್ಥಾನಕ್ಕೆ ಅಲ್ಲೇ ಗಣೇಶಗೆ ನಮಸ್ಕಾರ ಮಾಡಿಕೊಂಡು ಮತ್ತು ಇಲ್ಲೊಂದು ಸ್ವಲ್ಪ ಅಂಗಡಿ ಎಲ್ಲ ಸುತ್ತಾಡ್ಕೊಂಡು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ನೋಡ್ರಲ್ಲೆಲ್ಲ ಬುದ್ಧ, ಗಣೇಶ, ಇಲ್ಲೆಲ್ಲ ಆಮೇಲೆ ಫೋಟೋಸು ಭಾಳ ಚೆನ್ನಾಗಿರುವಂಥ ಒಂದಷ್ಟು ಐಟಮ್ಸ್ ಇದ್ವಿ ಇಲ್ಲೇ. ಹಾಗಾಗಿ ನಾವು ಅಷ್ಟು ವಿಡಿಯೋ ಮಾಡಿಕೊಂಡು ನಾವು ಮತ್ತೆ ಮುಂದಿನ ಪ್ರಯಾಣ ನಮ್ಮದು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಹೇಳಂದು ನಾವು
ಹೊರಗಡೆ ಬಂದ್ವಿ. ಇಲ್ಲೊಂದು ಸ್ವಲ್ಪ ಲಡ್ಡು ಪ್ರಸಾದ ಕೊಡ್ತಾರೆ. ಭಾಳ ಟೇಸ್ಟ್ ಇದ್ದು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದ್ದು ಅಂದ್ರೆ ಈ ಪ್ರಸಾದ ಅದು ನಾವು ಅಲ್ಲೇ ಅಡ್ಡಾಡ್ಕೊಂಡು ತಿನ್ಕೊಂತ ಯಾಕಂದ್ರೆ ನಾವು ನಡ್ಕೊಂಡು ಹೋಗ್ತಿದ್ವಲ್ಲ, ಏನೋ ಒಂಥರ ಖುಷಿ ಅಡ್ಡಾಡ್ಕೊಂಡು ತಿನ್ಕೊಂತ ಹೋದ್ವಿ. ಅಲ್ಲಿ ಮೇಲೆ ಫ್ರೀಯಾಗಿ ಒಂದೊಂದು ಪ್ರಸಾದ ಕೊಡ್ತಿದ್ವಿ. ನಾವು ಒಂದು ದುಡ್ಡು ಕೊಟ್ಟು ತೊಗೊಳೋದಲ್ಲ, 20 ರೂಪಾಯಿಗೆ ಒಂದೇನೋ ಲಡ್ಡು ಅಂತ ಅಂದರು. ನಾವೆಲ್ಲ ಒಂದು ಇದ್ರೊಳಗೆ 2 ಲಡ್ಡು ಇರ್ತಾವೆ ತೊಗೊಂಡು ನಾವು ಪ್ರಸಾದ ಅಂತೇಳಿ ತೊಗೊಂಬಂದ್ವಿ. ಹಂಗೆ ಮುಂದೆ ಬರ್ತಾ ಒಂದು ಸ್ವಲ್ಪ ಫ್ರೀಯಾಗಿ ಒಂದೊಂದು ಕೊಡ್ತಿದ್ರು. ಎಲ್ಲರೂ ಒಂದೊಂದು ಇಸ್ಕೊಂಡು ಅವನ್ನ ತಿನ್ಕೊಂತ ಬಂದ್ವಿ. ನೋಡಿರಿ ನಾವು ಕಾರ್ನೊಳಗೆ ಆಮೇಲೆ ಇದ್ರೊಳಗೆ ಬಂದ್ವಿ ಅಂತ ನಮಗೆ ಬಸ್ ಒಳಗೆ ಬಂದು ನಮಗೆ ಇವೆಲ್ಲ ನೋಡೋಕೆ ಸಿಗೋಂಗಿಲ್ಲ. ನೋಡಿರಿ ಎಷ್ಟು ಚೆನ್ನಾಗದಾವ ಅಂತ ಅಂದ್ರೆ ಇವು ಏನು ಜ್ಯುವೆಲರ್ಸ್ ಇಲ್ಲಿ ನಿಂತ್ಕೊಂಡು ನೋಡೋಕೆ, ಯಾಕಂದ್ರೆ ನಾವು ಅಷ್ಟು ಗ್ರ್ಯಾಂಡ್ ಇರೋ ಹಾಕಂಗಿಲ್ಲ. ಹಾಗಾಗಿ ಸುಮ್ಮನೆ ವಿಡಿಯೋ ಮಾಡ್ಕೊತ ಬಂದ್ವಿ ನಾವು. ಇಲ್ಲಿ ನಾವೇನು ಮಾಡಿದ್ವಿ, ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ನಾವು ಬಂದೀವಿ. ಇದಕ್ಕಿಂತ ಮೊದಲು ನಾವು ಅಜ್ಜಲಿಗೆ ಹೋಗ್ಬೇಕು ಅಂತೇಳಂದು ಹಜ್ಜಲಿ ಅಂತೇಳಂದು ಒಂದು ಸಮುದ್ರದ ಮಧ್ಯೆ ಒಂದು ಮಸೀದಿ ಐತಿ, ಅಲ್ಲಿ ಹೋಗ್ಬೇಕು ಅಂತ ಅಂದೇಳಂದು ನಾವು ಹೋದ್ವಿ. ಭಾಳ ಅಂದ್ರೆ ಅದು ಏನು ಇವತ್ತು ಭಾನುವಾರ ಆಗಿದ್ದರಿಂದ ನಮಗೆ ಅಲ್ಲಿ ಒಳಗೆ ಹೋಗೋದಕ್ಕೂ ನುಸುಳೋಗೋದಕ್ಕೂ ಆಗ್ತಿರಲಿಲ್ಲ, ಅಷ್ಟು ರಶ್ ಇತ್ತು. ಹಾಗಾಗಿ ನಾವು ಅಲ್ಲಿ ಕ್ಯಾನ್ಸಲ್ ಮಾಡಿ ನಾವು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಬಂದು ಇಲ್ಲೊಂದು ದೇವಿ ಫೋಟೋ ಒಂದು ಹಾಕಿದ್ದೀವಿ, ನಾನು ಹಾಕಿದ್ದೀನಿ ಅಷ್ಟೇ. ಇಲ್ಲಿ ನೋಡ್ರಿ ನಮ್ಮ ಅಂಬಾನಿ ಮನೆ, ನಮ್ಮ ಅಂಬಾನಿ ಅಂಬಾನಿ ಮನೆ, ಇದು ಮನೆ ಇರೋದು ಅಲ್ಲಿಂದ ಎಂಟಿಲಿಯಾ, ಅದನ್ನು ಒಂದು ಅಲ್ಲೇ ನಿಂತ್ಕೊಂಡು ಒಂದು ಫೋಟೋ ಇದು ವಿಡಿಯೋ ಮಾಡಿಕೊಂಡು ನಾವು ಮತ್ತೆ ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ವಿ. ಯಾಕಂದ್ರೆ ನಾವು ಅಲ್ಲಿ ಇದಕ್ಕೆ ಹೋಗ್ಬೇಕಂದ್ವಿ, ಹಜ್ಜಲ್ಲಿ ಹೋಗ್ಬೇಕು ಅಂತ ಅಂದ್ರೆ ಮಧ್ಯಾಹ್ನ 3 ಗಂಟೆಗೆ ಅದು ಓಪನ್ ಆಗುತ್ತೆ ಅಂದ್ರೆ ನಾವು ಹೋಗಿರೋದು 1 ಗಂಟೆ ಅಂದ್ರೆ ನಮ್ಮ ದರ್ಶನ ಮುಗಿದ್ಬಿಟ್ಟಿತ್ತು. ಮುಂದೆ ಹೋಗಕ್ಕೆ ನಮಗೆ 3 ಗಂಟೆ ಮಟ್ಟ ನಾವು ಕಾಯಬೇಕು ಅಂತ ಹೇಳಿದ್ರೆ ಮತ್ತೆ ಮುಂದೆ ನಮ್ಮ ಪ್ರಯಾಣವನ್ನು ಬೆಳೆಸಿದ್ವಿ. ಇಲ್ಲೇ ನಾನು ನಿಮಗೆ ತೋರಿಸಿದ್ದು ರೈಮಂಡ್ ಒಂದು ಕಂಪನಿಯ ಒಂದು ಓನರ್ ಮನೆ, ನಾನು ಅಲ್ಲಿ ನಿಮಗೆ ತೋರಿಸಿದ್ದು. ಈಗ ನಾವು ಇಲ್ಲಿ ಅಂಡರ್ ಬ್ರಿಡ್ಜ್ ಒಳಗೆ ಕೆಳಗೆ ನಾವು ಹೋಗ್ತಿದ್ದೀವಿ. ಇದು ಒಂದು ಭಾಳ ಚೆನ್ನಾಗಿರುವಂಥ ಎಕ್ಸ್ಪೀರಿಯೆನ್ಸ್ ಅಂತ ಅಂದರೆ ತಪ್ಪಾಗಂಗಿಲ್ಲ. ಯಾಕಂದರೆ ಈ ಕತ್ಲದೊಳಗೆ ಲೈಟ್ ಹಾಕ್ಯಾರ, ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಂದರೆ. ಈ ಕಾರ್ನೊಳಗೆ ನಾವು ಅಲ್ಲಿ ಒಂದು ಟ್ಯಾಕ್ಸಿ ಮಾಡಿದ್ವಿ. ಟ್ಯಾಕ್ಸಿ ಮಾಡಿಕೊಂಡು ನಾವೀಗ ಮುಂದೆ ಹೋಗ್ತಿರೋದು ಗೇಟ್ ವೇ ಆಫ್ ಇಂಡಿಯಾ ಮತ್ತು ತಾಜ್ ಹೋಟೆಲನ್ನು ನೋಡೋದಕ್ಕೋಸ್ಕರ ಅಂತ ಅಂದು ಅಲ್ಲಿ ಕಾರ್ ಬುಕ್ ಮಾಡ್ಕೊಂಡ್ವಿ. ಅಲ್ಲಿಂದ ಒಂದು ಸ್ವಲ್ಪ ನಡ್ಕೊಂಡು ಬರೋದು ನಮಗೆ ಭಾಳ ದೂರ ಆಗ್ತಾ, ಆಮೇಲೆ ಬಸ್ ಹಿಡ್ಕೊಂಡು ಬರೋದಕ್ಕೂ ನಮಗೆ ಲೇಟ್ ಆಗುತ್ತಾ ಅಂತೇಳಿ ಅಂದ್ರೆ ನಾವು ಏನು ಮಾಡಿದ್ವಿ, ಅಲ್ಲೊಂದು ಕಾರ್ ಬುಕ್ ಮಾಡಿಕೊಂಡು ಕಾರಲ್ಲಿ ನಾವು ಹೋಗ್ತಿದ್ವಿ. ಇಲ್ಲೇ ಪಕ್ಕಕ್ಕೆ ನಮಗೆ ಮರೀನ್ ಡ್ರೈವು ನಮಗೆ ಕಾಣಿಸ್ತೈತಿ, ಅಲ್ಲೇ ಹೇಳ್ಕೊಂಡು ನೋಡೋದಿದ್ರು ನೋಡ್ರಿ ಅಂತ ಅಂದು ಅವ್ರು ಹೇಳಿದರು ಕಾರ್ ಡ್ರೈವರು. ಅದು ನಮಗೆ ಬೇಡ, ನಾವು ಆರಾಮಾಗಿ ಅದನ್ನು ಮುಗಿಸ್ಕೊಂಡು ನಂತರ ಇಲ್ಲಿ ಬಂದು ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿ ಹೋದ್ರಾತು ಅಂತ ಅಂದ್ರೆ ನಾವು ಇಲ್ಲಿ ಕಾರ್ ಹೋಗ್ತೀವಿ. ಇಲ್ಲಿ ನೋಡ್ರಿ ನಮ್ಮ ಮೈದ್ನಲ್ಲಿ ಅಕ್ಕಪಕ್ಕ ಇರುವಂಥ ಒಂದೊಂದು ಪ್ಲೇಸನ್ನು ಅವರು ಎಕ್ಸ್ಪ್ಲೇನ್ ಮಾಡ್ತಿದ್ರು. ಇದು ಮಂತ್ರಾಲಯ ಅಂತೇಳಂದು, ಆಮೇಲೆ ವಿಧಾನಸೌಧ ಅಂತೇಳಂದು ತೋರಿಸಿದ್ರು. ಇದು ಭಾಳ ದೂರ ಇತ್ತು. ನೆಕ್ಸ್ಟ್ ನಾನು ನಿಮಗೆ ಅದನ್ನ ವಿಡಿಯೋ ಮಾಡಿ ಫೋಟೋನ ಹಾಕಿದ್ದೀನಿ. ಮುಂಬೈ ಪೊಲೀಸ್ ಹೆಡ್ ಕ್ವಾರ್ಟರ್, ಇದು ಮುಂಬೈ ಪೊಲೀಸ್ ಹೆಡ್ ಕ್ವಾರ್ಟರ್ಸ್ ಅಂತ ಹೇಳಿದ್ರು. ಅದನ್ನು ನಾನೊಂದು ಅಷ್ಟೇ ಅವ್ರು ಹೇಳಿದ್ದನ್ನು ನಾನಲ್ಲಿ ಬರೆದಿಟ್ಕೊಂಡಿದ್ದೆ. ಅದನ್ನು ನಾನು ವಿಡಿಯೋ ಮಾಡುವಾಗ ನಿಮಗೆ ಇಲ್ಲಿ ಹೆಸರನ್ನು ಹಾಕಿದ್ದೀನಿ. ಹಂಗೆ ಭಾಳನೇ ಚೆನ್ನಾಗಿತ್ತು ಫ್ರೆಂಡ್ಸ್. ಎಷ್ಟು ನಾವು ಒಂದು ದಿನಕ್ಕೆ ಈ ಮುಂಬೈ ದರ್ಶನ ಮುಗಿಯಂಗಿಲ್ಲ. ಆಮೇಲೆ ಮುಂಬೈ ದರ್ಶನ ಅಂತ ಹೇಳಿದ್ದು ಬಸ್ಸು ಐತಿ ನಮಗಿಲ್ಲಿ. ಆ ಬಸ್ನೊಳಗೆ ಏನು ಮಾಡ್ತಾರೆ, ಒಂದು ದಿನಕ್ಕೆ ಇಷ್ಟು ಪ್ಲೇಸ್ ಅಂತ ಹೇಳಂದು ಅವ್ರು ಏನು ಮಾಡ್ತಾರೆ, ಬಡ ಒಟ್ಟು ಬೆಳಿಗ್ಗೆ 6 ಗಂಟೆಗೆ ನಮಗೆ ಬಸ್ ಇರುತ್ತೆ ಅಲ್ಲಿ. ಅಂದರೆ ಒಂದೊಂದು ಏರಿಯಾದಿಂದ ಒಂದೊಂದು ಟೈಮಿಗೆ ಅಂತ ಹೇಳಂದು ಬೆಳಗ್ಗೆ ನಮಗೆ ಬಸ್ ಇರುತ್ತೆ. ನಾವು ಅಲ್ಲಿಂದ ನಾವು ಬಸ್ ಹತ್ತಿದ್ವಿ ಅಂದರೆ ಎಲ್ಲನೂ ಅವ್ರು ಕವರ್ ಮಾಡ್ತಾರೆ ಒಂದು ದಿನಕ್ಕೆ. ಹಾಗೆ ನಾವು ಆಟೋ ಏನದು ಕಾರು ಟ್ಯಾಕ್ಸಿ ಮಾಡಿದ್ರು ಅಷ್ಟು, ಟ್ಯಾಕ್ಸಿ ಆಮೇಲೆ ಸ್ವಂತ ಕಾರ್ ಮಾಡಿದ್ರು ಅಷ್ಟು ನಮಗೆ ಇಲ್ಲಿ ಡ್ರೈವರ್ ಇರ್ತಾರೆ, ಅದನ್ನೆಲ್ಲ ನಮಗೆ ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತಾರೆ. ನಾವು ಫಸ್ಟಿಗೆ ಒಂದು 10 ವರ್ಷದಿಂದ ಬಂದಾಗ ನಾವು ಕಾರ್ ತೊಗೊಂಡು ಅಡ್ಡಾಡಿದ್ವಿ. ಈ ಸರ್ತಿ ಟ್ಯಾಕ್ಸಿನೂ ಬೇಡ, ಏನು ಇದೂ ಬೇಡ ಅಂತೇಳಂದು ನಾವು ನಾವು ಕಾರು ಬುಕ್ ಮಾಡ್ಕೊಳೋದು ಬೇಡ ಅಂತೇಳಂದು ನಾವು ಬಸ್ಸಿಗೆ ಬಂದಿದ್ದೀವಿ. ಬಸ್ಸು ಟ್ರೈನು ಆಮೇಲೆ ಅಡ್ಡಾಡ್ಕೊತ ಮಜಾ ಮಾಡ್ಕೊತ ಬಂದೀವಿ. ನಾವೀಗ ಗೇಟ್ ವೇ ಆಫ್ ಇಂಡಿಯಾಗೆ ಬಂದೀವಿ. ಪ್ರತಿಯೊಬ್ಬರು ಮುಂಬೈಗೆ ಹೋದವರು ಈ ಒಂದು ಗೇಟ್ ವೇ ಆಫ್ ಇಂಡಿಯಾಗೆ ಹೋಗದೇನೆ ಬರೋಂಗಿಲ್ಲ. ಗೇಟ್ ವೇ ಆಫ್ ಇಂಡಿಯಾ ಅಂತೇಳಂದು ಇದಕ್ಕೆ ಹೋಗ್ದೇನೆ, ಮೇಲೆ ತಾಜ್ ಹೋಟೆಲ್ ನೋಡ್ದೇನೆ ಯಾರೂ ಬರೋಂಗೇ ಇಲ್ಲ ಅಂತ ಅಂದು ನಾನು ಹೇಳ್ಬೋದು. ಇಲ್ಲಿ ನಾವು ಅವಾಗ ಬಂದಾಗ ಇಲ್ಲೇನೋ ಕಟ್ಟಡ ಆಗ್ತಿರಲಿಲ್ಲ. ಈಗ ಮತ್ತೇನೋ ಅಲ್ಲೇನೋ ರಿಪೇರಿ ಏನೋ ನಡೆದಿರ್ಬೋದು ಬಹುಶಃ, ಏನೋ ಒಂದು ಮತ್ತೆ ಹೊಳ್ಳಿ ರಿಪೇರಿ ಇರ್ತಾವಲ್ಲ ಅದನ್ನ ಮಾಡಕ್ಕೆ ಕುಂತಾರೆ. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ನಾವು ಒಂದು ಈ ಬೋಟಲ್ಲಿ ಅದಕ್ಕೆ ಹತ್ತಾಕೊಂತಾರಪ್ಪ ಅಂತ ಅಂದ್ರೆ ಇಲ್ಲಿ ಎಲಿಫೆಂಟಾ ಐಸ್ಲ್ಯಾಂಡು ಅಥವಾ ಎಲಿಫೆಂಟಾ ಕೇವ್ಸ್ ಅಂತ ಹೇಳಂದು ಈ ಒಂದು ಬೋಟಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ತೋರಿಸ್ತಾರೆ. ಅಲ್ಲಿ ಇದು ಸರಿಯಾಗಿ ಬರೋಬ್ಬರಿ ಒಂದು 45 ನಿಮಿಷದ ಒಂದು ಟೈಮ್ ಇರ್ತದೆ ಅದು ಬೋಟ್ನಾಗ ಹೋಗೋದು. ಮುಂದೆ ಅಲ್ಲಿ ಹೋಗಿ ನಾವು ನೋಡ್ಕೊಂಬರೋದು. ಮತ್ತು ಇದಕ್ಕೂ ನಾವು ಹೋಗಲಿಲ್ಲ, ಯಾಕಂತ ಅಂದರೆ ಒಂದು ಸ್ವಲ್ಪ ನಮಗೆ ಮಾತು ಟೈಮ್ ಇಲ್ಲಿ ಹೋಗುತ್ತೆ ಅನ್ನೋದೊಂದು ಇದು ಇತ್ತು. ಹಾಗಾಗಿ ಸರಿಯಾಗಿ 1 ತಾಸು 1.5 ತಾಸು ನಮಗೆ ಅಲ್ಲಿ ಹೋಗಿ ಬರೋಕೆ ನಮಗೆ ಟೈಮ್ ಬೇಕು ಅಂತ ಅಂತೇಳಿದ್ದು ಹೋಗಲಿಲ್ಲ. ನೋಡೋಣ ನೆಕ್ಸ್ಟ್ ಇನ್ನೊಂದು ಟೈಮ್ ಹೋದಾಗ ಏನಾದರೂ ಇದಕ್ಕೆ ಹೋಗೋದು ಆಯ್ತು ಅಂತ ಅಂದರೆ ಹೋಗಿ ಬರೋಕೆ ಬರ್ತೈತೆ ಅಂತ ಅಂತೇಳಂದು ನಾವು ಇದಕ್ಕೆ ಒಬ್ರಿಗೆ 250 ರೂಪಾಯಿ ತೊಗೊತಾರೆ ಫ್ರೆಂಡ್ಸ್. ಒಬ್ಬರಿಗೆ 250 ರೂಪಾಯಿ ತೊಗೊತಾರೆ. ನೀವು ಹೋಗೋದಿದ್ರೆ ಯಾರಾದರೂ ಮುಂಬೈಗೆ ಹೋಗಿ ನಾವು ಇನ್ನೊಂದು ಸರ್ತಿ ಹೋಗಬೇಕು ಅಂತ ಹೇಳೋದು ಪ್ಲ್ಯಾನ್ ಇರೋದ್ರಿಂದ ನಾವು ಅಲ್ಲಿ ಹೋಗೋಕ್ಕೆ ಹೋಗಲಿಲ್ಲ. ಯಾರಾದರೂ ಹೋಗಿ ಬರೋರು ಇದ್ರೆ ನೀವು ಇಲ್ಲಿ ಅದಕ್ಕೂ ನೀವು ಅಲ್ಲಿ ಏನದು ಎಲಿಫೆಂಟಾ ಕೇವ್ಸ್ ಅಂತಾರಲ್ಲ ಅದಕ್ಕೆ ನೀವು ಹೋಗಿ ಬರ್ಬೋದು. ಭಾಳ ಚೆನ್ನಾಗಿರ್ತೈತೆ ಹೋಗೋಕೆ.
45 ನಿಮಿಷ ನೀವು ಬೋಟಲ್ಲಿ ಹೋಗ್ಬೋದು. ಮತ್ತು ಮುಂದಲ್ಲಿ ಗುಹೆ, ಆಮೇಲೆ ಈಶ್ವರನ ಗುಹೆಗಳೇನೋ ಅದಾವು ಅಂತ ಹೇಳಂದ್ರು ನಾವು ಅಲ್ಲಿ ಇನ್ನೊಂದು ಸರ್ತಿ ಹೋಗಕ್ಕೆ ಬರ್ತೀವಿ ಅಂತ ಹೋಗಲಿಲ್ಲ. ನೀವು ಹೋದವ್ರು ಮಾತ್ರ ತಪ್ಪದೇ ಈ ಗೇಟ್ ವೇ ಆಫ್ ಇಂಡಿಯಾಗೆ ಬಂದ್ರೆ ತಾಜ್ ಹೋಟೆಲ್ ನೋಡಿಕೊಂಡು ನಂತರ ಇದಕ್ಕೊಂದು ಈ ಒಂದು ಏನಿದು ಎಲಿಫೆಂಟಾ ಐಸ್ಲ್ಯಾಂಡಿಗೆ ನೀವು ತಪ್ಪದೇ ಹೋಗಿ ಬರ್ರಿ ಅಂತ ಅಂದೇಳಂದು ನಾನು ನಿಮ್ಗೆ ಹೇಳ್ತೀನಿ. ಒಬ್ಬರಿಗೆ 250 ರೂಪಾಯಿ ಬೋಟ್ನಲ್ಲಿ ಕರ್ಕೊಂಡು ಹೋಗಿ ಅವ್ರು ತೋರಿಸ್ಕೊಂಡು ಮತ್ತೆ ವಾಪಸ್ ಬರ್ತಾರೆ. ಭಾಳ ಚೆನ್ನಾಗಿ ನಾವು ಈ ತಾಜ್ ಹೋಟೆಲು ನಮಗೆ ಕಾಣಿಸುತ್ತೆ ಅಲ್ಲಿ ನಾವು ಸಮುದ್ರದಾಗ ಹೋಗೋಬೇಕಾರೆ. ಹೋದವರು ತಪ್ಪದೇ ಆ ಒಂದು ಎಲಿಫೆಂಟಾ ಐಸ್ಲ್ಯಾಂಡಿಗೆ ಹೋಗಿ ಬರ್ರಿ ಅಂತ ಹೇಳ್ತೀನಿ. ಎಲ್ಲರ ಕೈಯಾಗೂ ಫೋನು ಮತ್ತು ಕ್ಯಾಮ್ರಾ, ಇದನ್ನು ಬಿಟ್ಟರೆ ಇಲ್ಲಿ ಏನೂ ನೋಡೋಂಗಿಲ್ಲ. ನಾವು ನೋಡ್ತಾ ಇರೋದು ಫೋಟೋ ತೆಗೆಸ್ಕೊಳ್ತಾ ಇರೋದು. ಆಮೇಲೆ ಇನ್ನೊಂದು ಗೇಟ್ ವೇ ಆಫ್ ಇಂಡಿಯಾ ಬಗ್ಗೆ ನಾನೊಂದು ಇದನ್ನು ಕೊಡ್ತೀನಿ ಇಲ್ಲಿ. ಏನಂತ ಅಂದರೆ ಈ ಗೇಟ್ ವೇ ಆಫ್ ಇಂಡಿಯಾನ 1920ರಲ್ಲಿ ಸ್ಟಾರ್ಟ್ ಮಾಡಿ 1924ರಲ್ಲಿ ಇದನ್ನ ಮುಗಿಸ್ಯಾರ. ಆಗಿನ ಕಾಲದೊಳಗೆ ಇದು 21 ಲಕ್ಷ ಇದಕ್ಕೆ ಖರ್ಚಾಗೈತಿ ಅಂತ ಹೇಳಂದು ಹೇಳ್ತಾರೆ. ಅಂದ್ರೆ ಅವಾಗಿನ ಗೌರ್ಮೆಂಟ್ ಅದನ್ನು ಆ ದುಡ್ಡನ್ನು ಭರಿಸೈತಿ ಅಂತ ಹೇಳಂದು ಇಲ್ಲಿ ಒಂದು ಸ್ವಲ್ಪ ನಾವು ಮಾಹಿತಿಯನ್ನು ತೊಗೊಂಡ್ವಿ. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ನಂತರ ನಾನು ಮತ್ತೆ ಅಲ್ಲೆಲ್ಲ ಅಡ್ಡಾಡ್ಕೊಂಡು ಸುತ್ತಾಡಿಕೊಂಡು ಒಂದಷ್ಟು ಫೋಟೋ ತೆಗೆಸ್ಕೊಂಡು ನಂತರ ಅಲ್ಲಿ ಬೋಟಲ್ಲಿ ಹೋಗೋರನ್ನ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿ ನಂತರ ನಾವು ಮತ್ತೆ ಒಂದು ಸ್ವಲ್ಪ ತಾಜ್ ಹೋಟೆಲ್ ಎದುರಿಗೆ ಬಂದ್ವಿ. ಆ ಕಡೆ ಗೇಟ್ ವೇ ಆಫ್ ಇಂಡಿಯಾ ನೋಡ್ಬೋದು, ಈ ಕಡೆ ಅಲ್ಲೇ ಅಂದರೆ ಮೊದಲಿಗೆ ಏನಾಗಿತ್ತು ಡೈರೆಕ್ಟಾಗಿ ಅಲ್ಲಿಂದ ಹಂಗೆ ಬರ್ಬೋದಿತ್ತು. ಆದರೆ ಈಗ ಒಂದು ಸ್ವಲ್ಪ ಏನೋ ಚೈನೆಲ್ಲ ಹಾಕಿ ಇದನ್ನು ಮಾಡ್ಯಾರ, ಅದನ್ನು ದಾಟಿ ನಾವು ಮುಂದೆ ಬರ್ಬೇಕಾಗತ್ತೆ. ಹಾಗಾಗಿ ಅದನ್ನು ಸುತ್ತರ್ಕೊಂಡು ನಾವು ಈ ಕಡೆ ಬಂದು ಈ ಒಂದು ಹೋಟೆಲಿಂದ ಒಂದು ಸ್ವಲ್ಪ ಚೆನ್ನಾಗಿ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಏನೋ ಒಂಥರ ಖುಷಿ ಅನ್ನಿಸುತ್ತಲ್ಲ ಅಲ್ಲವ್ವ. ನಾವು ದೂರದಿಂದ ನೋಡ್ತಿರ್ತೀವಿ ವಿಡಿಯೋದಾಗ, ಫೋಟೋದಾಗ, ಫಿಲಮ್ನಾಗ ನೋಡೋದಕ್ಕಿಂತ ಒಂದು ಸ್ವಲ್ಪ ಹತ್ತಿರ ಹೋಗಿ ನೋಡಿದಾಗ ನಮಗೆ ಎಷ್ಟು ಖುಷಿ ಆಗುತ್ತೆ ಅಂತ ಅಂದ್ರೆ ಅಲ್ಲಿ ಹೋಗಿ ನಿಂತ್ಕೊಂಡು ನೋಡಿದಾಗ, ಆಮೇಲೆ ಫೋಟೋ ತಗೊಂಡಾಗ, ವಿಡಿಯೋ ಮಾಡ್ಕೊಳೋವಾಗ ಒಂಥರ ಏನೋ ಒಂಥರ ಖುಷಿ ಅನ್ನಿಸ್ತೈತಿ. ಅದಕ್ಕೋಸ್ಕರ ಯಾರೆಲ್ಲ ಇನ್ನು ಮುಂಬೈ ಟ್ರಿಪ್ ಮಾಡಿಲ್ಲ ಮಾಡಿರಿ. ಆಮೇಲೆ ಅಲ್ಲಿ ಮುಂಬೈ ದರ್ಶನ ಅಂತ ಹೇಳೋದು ಬಸ್ ಇರುತ್ತೆ. ಅದಕ್ಕೇನು 600-700 ರೂಪಾಯಿ ಇದೆ. AC ಬಸ್ಸಿಗೆ ಒಂದು ಬೇರೆ ರೇಟ್ ಇರುತ್ತೆ. ಆಮೇಲೆ AC ಇಲ್ಲದೆ ಇರುವಂಥ ಬಸ್ಸಿಗೆ ಒಂದು ರೇಟ್ ಇರುತ್ತೆ. ಅಲ್ಲಿ ಮೇಲೆ ಊಟದ ವ್ಯವಸ್ಥೆನೂ ಅದ್ರ ಜೊತೆಗೇನ ತೊಗೊಂಡ್ಬಿಟ್ಟಿರ್ತಾರೆ ಅವರು. ಅಲ್ಲಿ ನೋಡಿಕೊಂಡು ನೀವು ಅಕಸ್ಮಾತ್ ಒಂದೇ ದಿನ ನೀವು ಅಡ್ಡಾಡ್ಕೊಂಡು ಬರಬೇಕು ಅನ್ನೋರಾದ್ರೆ ನೀವು ಮುಂಬೈ ದರ್ಶನ ಅನ್ನೋ ಒಂದು ಬಸ್ಸನ್ನು ನೀವು ಹಿಡ್ಕೊಂಡ್ರೆ ಒಂದೇ ದಿನದಲ್ಲಿ ಅವರೆಲ್ಲ ನಿಮಗೆ ಮುಂಬೈಯನ್ನು ಕವರ್ ಮಾಡ್ತಾರೆ. ನಾವು ಇನ್ನೊಂದೆರಡು ದಿನ ಇಲ್ಲಿ ಇರ್ತೀವಿ ಅನ್ನೋದಕ್ಕೋಸ್ಕರ ನಾವು ಟ್ರೈನಿಗೆ ಬಂದಿದ್ದು. ನೀವು ಒಂದೇ ದಿನ ನೀವು ಮುಂಬೈ ದರ್ಶನ ಮಾಡಬೇಕು ಅನ್ನೋರು ಮುಂಬೈ ದರ್ಶನ ಅಂತೇಳೊಂದು ಬಸ್ ಇರುತ್ತೆ, ಅದನ್ನು ಹಿಡಿಬೋದು. ಇಲ್ಲ ನೀವು ಇಲ್ಲಿ ಓನಾಗಿ ಒಂದು ಕಾರ್ ಬುಕ್ ಮಾಡಿಕೊಂಡು ಅಡ್ಡಾಡ್ಬೋದು. ಇಲ್ಲ ಟ್ಯಾಕ್ಸಿ ಇರ್ತಾವೆ, ಟ್ಯಾಕ್ಸಿ ಏನಾದರೂ ನೀವು ಇಲ್ಲಿ ಬುಕ್ ಮಾಡ್ಕೊಂಡು ಅಡ್ಡಾಡ್ಬೋದು. ಆಮೇಲೆ ಇಲ್ಲಿ ಅಂಬೇಡ್ಕರ್ ಜಯಂತಿನೂ ಇತ್ತು ಮರುದಿನ. ಹಾಗಾಗಿ ಅಲ್ಲಿ ಅಂಬೇಡ್ಕರ್ ಜಯಂತಿಗೆ ಎಲ್ಲ ಹೂವಿನ ಮಾಲೆ ಎಲ್ಲ ಹಾಕಿ ರೆಡಿ ಮಾಡಿದ್ರು. ಅದನ್ನೂ ಒಂದು ನಾನು ಹಂಗೆ ಬರ್ತಾ ನಾವು ನಡ್ಕೊತ ಹೋಗ್ತಾ ಇದ್ವಲ್ಲ, ಹಾಗಾಗಿ ಅಲ್ಲೆಲ್ಲೆಲ್ಲೇ ಒಂದೊಂದು ವಿಡಿಯೋ ನಾನು ಕ್ಯಾಪ್ಚರ್ ಮಾಡ್ಕೊತ ಬಂದಿದ್ದೀನಿ. ಹಂಗೆ ಒಂದೊಂದು ಫೋಟೋನು ತಗೊಂಡಿದ್ದೀನಿ. ನಿಮಗೆಲ್ಲರಿಗೂ ನಾನು ಹೋಗ್ತಾ ಒಂದು ವ್ಯೂವ್ಸನ್ನು ತೋರಿಸ್ಕೊತ ಹೋಗ್ತಾ ಇದ್ದೀನಿ. ಹಾಗೆ ಅಲ್ಲಿ ಸಾವಕಾಶವಾಗಿ ನಡ್ಕೊತ ಮಾತಾಡ್ಕೊತ ಬಂದ್ವಿ. ಎಷ್ಟು ದೂರ ಬಂದ್ವಿ ಅಂತ ಹೇಳಿದ್ರೆ ನಮ್ಗೆ ಇದಾಗಲಿಲ್ಲ. ಒಂದು ಪಾರ್ಕ್ ಬಂತಲ್ಲಿ, ಪಾರ್ಕಲ್ಲಿ ಆರಾಮಾಗಿ ಒಂದು ಸ್ವಲ್ಪ ಕೂತ್ಕೊಂಡು ಹೋಗೋಣ ಅಂತೇಳಂದು ಪಾರ್ಕಿಗೆ ಬಂದ್ವಿ. ಇಲ್ಲೇ ನೋಡ್ರಿ ಎಷ್ಟು ಚೆನ್ನಾಗೈತಿ, ತಣ್ಣಗಿತ್ತು. ಇಲ್ಲಿ ಒಂದು ಅರ್ಧ ಗಂಟೆ ನಾವು ಬಂದು ಟೈಮ್ ಪಾಸ್ ಮಾಡಿದ್ವಿ. ಅರ್ಧ ಗಂಟೆ ಎಲ್ಲ ಕಡೆ ಅಡ್ಡಾಡಿದ್ದು, ಮಾತಾಡಿ ಕೂತ್ಕೊಂಡು ಟೈಮ್ ಪಾಸ್ ಮಾಡಿ, ಆಮೇಲೆ ಏನದು ಏನೋ ಸ್ವಲ್ಪ ತಿನ್ನಕ್ಕೆ ತಂದಿದ್ವಿ, ಕೂತ್ಕೊಂಡು ಇಲ್ಲಿ ತಿಂದು ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿ ಮತ್ತು ನಾವು ಇಲ್ಲಿಂದ ಮುಂದೆ ನಮ್ಮ ಪ್ರಯಾಣವನ್ನು ನಾವು ಮುಂದುವರಿಸಿದ್ವಿ. ಬರೀ ನಾವು ಇಲ್ಲಿಂದ ಮತ್ತೆ ಮುಂದೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಹೋಗ್ತೀನಿ ನಾನು. ಇಲ್ಲಿ ನೋಡ್ರಿ, ಇದು ಆವಾಗಲೇ ತೋರಿಸಿದ್ದೆ ನಾನು ಈ ಒಂದು ಇದನ್ನು, ಏನದು ಮಂತ್ರಾಲಯ ಅಂತ ಹೇಳಂದು. ಈ ಕಡೆ ನಮಗೆ ವಿಧಾನಸೌಧನೂ ನಮಗೆ ಅಲ್ಲೇ ಸಿಗುತ್ತೆ. ಇಲ್ಲಿ ನೋಡ್ರಿ ಲ್ಯಾಂಬರ್ಗಿನಿ ಅಂತ ಒಂದು ಕಾರ್ ಅಂತಿದ್ದು, ಇಲ್ಲಿದ್ರೊಳಗೆ ಹುಡುಗಿ ಕುತ್ಕೊಂಡು ಡ್ರೈವ್ ಮಾಡ್ತಿದ್ಲು. ಅದನ್ನು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊತ ಬಂದೆ. ಇಲ್ಲಿ ನೋಡ್ರಿ, ಇದು ಬಾಂಬೆಯ ವಿಧಾನಸೌಧ. ಇದನ್ನು ನಾವು ನಡ್ಕೊತ ಹೋಗ್ತಾ ಇದ್ವಲ್ಲ, ಹಾಗಾಗಿ ಆ ಕಡೆ ಈ ಕಡೆ ಏನೇನು ಬರುತ್ತೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊತ ಹೋಗಿದ್ದೀನಿ. ಇದು ನಮ್ಮ LIC ಒಂದು ಕಚೇರಿ ಅಂತ ಹೇಳಿದರು. ಅದನ್ನು ಒಂದು ಸ್ವಲ್ಪ ನಾನಿಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೀನಿ. ಈಗ ನಾವು ಬಂದಿರೋದು ಮರೀನ್ ಡ್ರೈವ್ ಬೀಚ್ಗೆ. ಇಲ್ಲಿ ಒಂದು ಏನು ವಿಶೇಷತೆ ಅಂದ್ರೆ, ಇಲ್ಲಿ ಇವನ್ನೆಲ್ಲ ಕಲ್ಲು ಯಾಕೆ ಹಾಕಿದಾರ ಅಂತ ಅಂದ್ರೆ, ಇಲ್ಲಿ ಎಲ್ಲ ಕಡೆ ಒಂದು ದಂಡಿಗೆ ಕಲ್ಲು ಹಾಕ್ಯಾರ. ನೋಡ್ರಿ, ಇವು ಕಲ್ಲು ನಾನಿಲ್ಲಿ ಅವು ಸಮುದ್ರದಾಗಿರುವಂಥವ ಅಂತ ಮಾಡಿದ್ದೆ, ಆದರೆ ಇವನ್ನ ಅಲ್ಲಿ ತಂದು ಹಾಕಿದಾರಂತ ಕಲ್ಲನ್ನ. ಅಂದ್ರೆ ಈ ಸಮುದ್ರ ಜಾಸ್ತಿ ತೆರೆ ಬರುತ್ತಲ್ಲ, ಅದು ಹಿಡಿದು ನಿಲ್ಲಿಸ್ತೈತಿ ಅಂತ ಅನ್ನೋದಕ್ಕೋಸ್ಕರ ಈ ಕಲ್ಲನ್ನು ಇಲ್ಲಿ ತಂದು ಪೂರ್ತಿ ದಂಡಿಗೆಲ್ಲ ಪೂರ್ತಿ ಈ ಕಲ್ಲನ್ನು ಹಾಕಿದ್ದಾರೆ. ಅವನು ಅಲ್ಲಿ ಒಂದು ಕೆಂಪು ಏಡಿಗಳು ಸಹಿತ ಇದ್ದವು. ನಾವು ಕೂತ್ಕೊಂಡು ಎಲ್ಲ ನೋಡಿದ್ವಿ. ಭಾಳ ಹೊತ್ತು ಇಲ್ಲೇ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ ಅಂತ ಅನ್ಬೋದು ನಾವು. ಆಮೇಲೆ ಇಲ್ಲಿ ಸೂರ್ಯಾಸ್ತ ನೋಡೋದಕ್ಕೋಸ್ಕರನ ಬಂದು ಕೂತ್ಕೊತಾರ ಅಂತ ಹೇಳಿದ್ರು. ಇಲ್ಲಿ ನೋಡ್ರಿ, ವಿಡಿಯೋ ನೋಡ್ತಿದ್ರೆ ನೀವು ಲಾಸ್ಟಿಗೆ ನಮ್ಮ ತುದಿಗೆ ಎಲ್ಲಿ ಮಠ ಕಾಣಿಸ್ತೀರ ಇಲ್ಲಿಂದ ಹಿಡಿದು
ಈ ರೀತಿ ಕಾಲು ಬಿಟ್ಕೊಂಡು ಎಲ್ಲರೂ ರೌಂಡಾಗಿ ಕೂತ್ಕೊಂಡಾರ. ಎಡಕ್ಕೆ ನೋಡಿದ್ರು ಹಾಗೇ ಕೂತ್ಕೊಂಡಾರ. ಕಣ್ಣಿಗೆ ಕಾಣೋವರೆಗೂ ಜನ ಅದಾರ. ಹೆಂಗೆ ನೀರು ಕಾಣಿಸ್ತಾವ ಆ ರೀತಿ ಸಮುದ್ರ ಎಲ್ಲಿವರೆಗೂ ಕಾಣಿಸುತ್ತೆ ಅಲ್ಲಿವರೆಗೂ ಜನ ಕೂತ್ಕೊಂಡ್ರ. ಈ ಕಡೆನೂ ನಾವು ತಿರುಗಿ ನೋಡಿದರೆ ಈ ಕಡೆನೂ ಕಾಲು ಅಲ್ಲಾಡ್ಸ್ಕೋಂತ ಜನ ಕೂತ್ಕೊಂಡ್ರ. ಏನೋ ಒಂಥರ ಖುಷಿ ಆಯ್ತು ಅದನ್ನು ನೋಡಿ. ಭಾಳ ಜನ ಅಷ್ಟು ಆ ಕಡೆ ಈ ಕಡೆ ಎರಡೂ ಕಡೆನೂ ಕೂತ್ಕೊಂಡಿದ್ರು. ಅಲ್ಲೇ ಒಂದು ಸ್ವಲ್ಪ ಹೊತ್ತು ನಾವು ಟೈಮ್ ಪಾಸ್ ಮಾಡಿ ಮತ್ತು ಅಡ್ಡಾಡ್ಕೋಂತ ಬಂದ್ವಿ. ಅಲ್ಲೊಂದು ಸ್ವಲ್ಪ ಚಹಾ ಕುಡಿದ್ವಿ. ಚಹಾ ಕುಡಿದು ಇಲ್ಲೊಬ್ರು ಇವ್ರದ್ದು ಯಾರ್ದೇ ಏನಪ್ಪ ಸಾರಿಪ್ಪ ಯಾರ್ದೇ ಹೆಸರು ಹೇಳಿದರು. ಈ ಹೆಸರನ್ನು ನಾನು ನೆನಪು ಹಾರದೆ ಆದರೂ ಅಲ್ಲೊಂದು ವಿಡಿಯೋ ಮಾಡಿಕೊಂಡು ನಾನು ಮುಂದುವರೆದಿದ್ದೀನಿ. ಇದು ಒಂದೇ ಒಂದು ದಿನಕ್ಕೆ ಈ ವಿಡಿಯೋ ಎಲ್ಲ ಮುಗಿಯಂಗಿಲ್ಲ ಫ್ರೆಂಡ್ಸ್. ಬಾಂಬೆದು ಇನ್ನೂ ಒಂದು ವಿಡಿಯೋನ ತರ್ತೀನಿ. ಆದರೆ ಭಾಳ ಲೇಟ್ ಆಯಿತು. ಇನ್ನು ಮುಂದೆ ಪ್ರತಿದಿನ ಒಂದೊಂದು ವಿಡಿಯೋ ಹಾಕ್ತಾ ಹೋಗ್ತೀನಿ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸಪೋರ್ಟ್ ನನ್ನ ಜೊತೆಗೆ ಇರಲಿ. ಹಂಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.